ಹಲೋ ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ನಾವು ನೌನ್ನ 5 ಮುಖ್ಯ ವಿಧಗಳನ್ನು ಕಲ್ತಿದ್ವಿ. ಆದರೆ ಇವತ್ತು ನಾನು ನಿಮಗೆ ಇನ್ನೂ ಕೆಲವು ಡಿಫ್ರೆಂಟ್ ಕೆಟಗರಿಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಇದು ಗೊತ್ತಿದ್ದರೆ ನೀವು ಇಂಗ್ಲಿಷ್ ಮಾತನಾಡುವಾಗ ಅಥವಾ ಬರೆಯುವಾಗ ಕಿಂಚಿತ್ತೂ ಮಿಸ್ಟೇಕ್ ಮಾಡೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ನಾವು ಕಲಿತಿರೋ ಆ 5 ವಿಧಗಳು ನೌನ್ನ ಬೇಸಿಕ್ ಟೈಪ್ಸ್. ಆದರೆ ಅದರ ಜೊತೆಗೆ ಇನ್ನೂ 5 ಇಂಟ್ರೆಸ್ಟಿಂಗ್ ಕೆಟಗರಿಗಳು ಗ್ರಾಮರ್ನಲ್ಲಿ ಇವೆ. ಇವತ್ತು ಅವುಗಳನ್ನು ಕಂಪ್ಲೀಟ್ ಆಗಿ ಕಲಿತು ನೌನ್ ಚಾಪ್ಟರನ್ನು ಮುಗಿಸಿ ಬಿಡೋಣ. ಹಾಗೆ ಫ್ಯಾಕ್ಟ್ ವರ್ಡ್ ಕನ್ನಡ ಲರ್ನ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಕಲಿಯಲಿರುವ ಆ 5 ಹೊಸ ನೌನ್ ಕೆಟಗರಿಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೌಂಟೇಬಲ್ ನೌನ್ಸ್, ಎರಡನೇದಾಗಿ ಅನ್ಕೌಂಟೇಬಲ್ ನೌನ್ಸ್, ಮೂರನೇದಾಗಿ ಕಾಂಕ್ರೀಟ್ ನೌನ್ಸ್, ನಾಲ್ಕನೇದಾಗಿ ಕಂಪೌಂಡ್ ನೌನ್ಸ್, ಐದನೇದಾಗಿ ಪೊಸೆಸಿವ್ ನೌನ್ಸ್. ಸರಿ, ಈ 5ರ ಬಗ್ಗೆ ಈಗ ನಾವು ಡೀಟೇಲ್ ಆಗಿ ಎಲ್ಲರಿಗೂ ಅರ್ಥ ಆಗುವಂತೆ ತುಂಬ ಸಿಂಪಲ್ ಆಗಿ ಎಕ್ಸಾಂಪಲ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಕೌಂಟೇಬಲ್ ನೌನ್ಸ್ ಅಂದರೆ ಎಣಿಸಬಹುದಾದ ನಾಮಪದಗಳು ಅಂತ. ಹೆಸರಲ್ಲೇ ಇರುವಂತೆ ಕೌಂಟ್ ಅಂದರೆ ಎಣಿಸುವುದು. ನಾವು ಯಾವುದನ್ನು ಬೆರಳು ತೋರಿಸಿ 1, 2, 3 ಅಂತ ನಂಬರ್ನಲ್ಲಿ ಎಣಿಸಬಹುದು, ಅವು ಕೌಂಟೇಬಲ್ ನೌನ್ಸ್. ಈಗ ಎಕ್ಸಾಂಪಲ್ ನೋಡಿ. ನಿಮ್ಮ ಕೈಯಲ್ಲಿರೋ ಪೆನ್, ನಿಮ್ಮ ಬ್ಯಾಗಲ್ಲಿರೋ ಬುಕ್ಸ್ ಅಥವಾ ನಿಮ್ಮ ಮನೆಯಲ್ಲಿರೋ ಚೇರ್ಸ್, ಇವೆಲ್ಲವೂ ಕೂಡ ಕೌಂಟೇಬಲ್ ನೌನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈಗೊಂದು ಸಿಂಪಲ್ ಆದ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಐ ಹ್ಯಾವ್ 2 ಆ್ಯಪಲ್ಸ್ ಅಂದರೆ ನನ್ನ ಹತ್ತಿರ 2 ಸೇಬುಗಳಿವೆ. ಇಲ್ಲಿ ಆ್ಯಪಲನ್ನು ನಾವು ಎಣಿಸಬಹುದಲ್ವಾ, ಹಾಗಾಗಿ ಇದು ಕೌಂಟೇಬಲ್ ನೌನ್. ಓಕೆ, ಈಗ ಎರಡನೇ ಕೆಟಗರಿ ಯಾವುದು? ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಎಣಿಸಲಾಗದ ನಾಮಪದಗಳು. ಇದು ಕೌಂಟೇಬಲ್ಗೆ ಉಲ್ಟಾ. ಯಾವುದನ್ನು ನಮಗೆ 1, 2, 3 ಅಂತ ಎಣಿಸೋಕೆ ಸಾಧ್ಯ ಇಲ್ವೋ ಅವು ಅನ್ಕೌಂಟೇಬಲ್ ನೌನ್ಸ್. ಇವುಗಳನ್ನು ನಾವು ಸಂಖ್ಯೆಯಲ್ಲಿ ಎಣಿಸಲ್ಲ, ಬದಲಾಗಿ ಅಳಿತೀವಿ. ಉದಾಹರಣೆಗೆ ವಾಟರ್, ಮಿಲ್ಕ್, ರೈಸ್ ಅಥವಾ ಸಕ್ಕರೆ. ನೋಡಿ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಪ್ಲೀಸ್ ಗಿವ್ ಮೀ ಸಮ್ ವಾಟರ್, ನನಗೆ ಸ್ವಲ್ಪ ನೀರು ಕೊಡಿ ಅಂತ ಅರ್ಥ. ಇಲ್ಲಿ ನಾವು ಒಂದು ನೀರು ಕೊಡಿ ಅಂತ ಕೇಳಲ್ಲ ಅಲ್ವಾ, ಯಾಕಂದರೆ ನೀರನ್ನು ಎಣಿಸೋಕೆ ಆಗಲ್ಲ. ಅರ್ಥ ಆಯ್ತಲ್ವಾ? ಸರಿ, ಈಗ ಮೂರನೇ ಕೆಟಗರಿ ಯಾವುದು? ಕಾಂಕ್ರೀಟ್ ನೌನ್ಸ್ ಅಂದರೆ ಮುಟ್ಟಬಹುದಾದ ನಾಮಪದಗಳು. ನಮ್ಮ 5 ಇಂದ್ರಿಯಗಳಿಂದ ಅಂದರೆ ನೋಡುವುದು, ಮುಟ್ಟುವುದು, ಕೇಳುವುದು, ವಾಸನೆ ಅಥವಾ ರುಚಿ, ಯಾವುದನ್ನು ನಾವು ಅನುಭವಿಸಬಹುದೋ ಅವು ಕಾಂಕ್ರೀಟ್ ನೌನ್ಸ್. ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಮತ್ತು ಕೈಗೆ ಸಿಗುವ ವಸ್ತುಗಳು. ಉದಾಹರಣೆ ನೋಡೋದಾದರೆ ಫೋನ್, ನಾಯಿ, ಮಳೆ, ಮ್ಯೂಸಿಕ್. ನೀವು ಯಾವುದನ್ನಾದರೂ ಕೈಯಿಂದ ಮುಟ್ಟಬಹುದು ಅಥವಾ ಕಣ್ಣಿಂದ ನೋಡಬಹುದು, ಅಂದರೆ ಅದು ಕಾಂಕ್ರೀಟ್ ನೌನ್. ಅರ್ಥ ಆಯ್ತಲ್ವಾ? ಸರಿ, ಈಗ ನಾಲ್ಕನೇ ಕೆಟಗರಿ ಯಾವುದು? ಕಂಪೌಂಡ್ ನೌನ್ಸ್ ಅಂದರೆ ಜೋಡಿ ಪದಗಳು. 2 ಬೇರೆ ಬೇರೆ ಪದಗಳು ಒಟ್ಟಿಗೆ ಸೇರಿ ಒಂದು ಹೊಸ ಅರ್ಥ ಕೊಡುವ ಪದವಾದರೆ ಅದನ್ನು ಕಂಪೌಂಡ್ ನೌನ್ ಅಂತ ಹೇಳ್ತೀವಿ. ನೋಡಿ, ರೇನ್ ಅಂದರೆ ಮಳೆ, ಬೋ ಅಂದರೆ ಬಿಲ್ಲು. ಇವೆರಡೂ ಸೇರಿದ್ರೆ ಏನಾಗುತ್ತೆ? ರೇನ್ಬೋ ಅಂದರೆ ಮಳೆ ಬಿಲ್ಲು ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಟೂತ್ ಅಂದರೆ ಹಲ್ಲು, ಪೇಸ್ಟ್ ಅಂದರೆ ಪೇಸ್ಟ್, ಗೊತ್ತಲ್ವಾ? ಇವೆರಡು ಸೇರಿದ್ರೆ ಟೂತ್ ಪೇಸ್ಟ್. ಫ್ರೆಂಡ್ಸ್ ನೋಡಿ, ಇಲ್ಲಿ 2 ಬೇರೆ ಬೇರೆ ಅರ್ಥ ಇರೋ ಪದಗಳು ಫ್ರೆಂಡ್ಸ್ ಆಗಿ ಸೇರಿಕೊಂಡು ಒಂದು ಹೊಸ ಪದ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಲ್ವಾ? ಹಾಗೆ 5ನೇ ಕೆಟಗರಿ ಯಾವುದು? ಪೊಸೆಸಿವ್ ನೌನ್ಸ್ ಅಂದರೆ ಮಾಲೀಕತ್ವ ತೋರಿಸುವಂತಹ ನಾಮಪದಗಳು. ಯಾವುದಾದ್ರೂ ವಸ್ತು ಯಾರಿಗೆ ಸೇರಿದ್ದು ಅಂತ ಹೇಳೋದೇ ಪೊಸೆಸಿವ್ ನೌನ್. ಇದನ್ನು ಗುರುತಿಸೋದು ತುಂಬ ಈಸಿ. ಇಲ್ಲಿ ಹೆಸರಿನ ಪಕ್ಕ ಒಂದು ಚಿಕ್ಕ ಗೆರೆ ಮತ್ತು ಎಸ್ ಅಂದರೆ ಎಫಸ್ಟ್ರೋಫಿ ಎಸ್ ಇರುತ್ತೆ. ಉದಾಹರಣೆ ನೋಡೋದಾದರೆ ರವೀಸ್ ಬ್ಯಾಟ್ ಅಂದರೆ ರವಿಯ ಬ್ಯಾಟ್, ಮೈ ಮದರ್ ಸ್ಯಾರಿ ಅಂದರೆ ನನ್ನ ಅಮ್ಮನ ಸೀರೆ. ನೋಡಿ, ಇಲ್ಲಿ ಆ ವಸ್ತು ಯಾರದ್ದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತಲ್ಲ, ಅದೇ ಪೊಸೆಸಿವ್ ನೌನ್. ಅರ್ಥ ಆಯ್ತಲ್ವಾ? ನೋಡಿ ಫ್ರೆಂಡ್ಸ್, ಈಗ ನಾನು 5 ಕೆಟಗರಿಗಳನ್ನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ ಆ 5 ಕೆಟಗರಿಗೆ ಸಂಬಂಧಪಟ್ಟ ಹಾಗೆ 5 ಎಕ್ಸಾಂಪಲ್ಗಳನ್ನು ಬರೆದು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಅಂದರೆ ಫ್ಯಾಕ್ಟ್ ವರ್ಡ್ ಕನ್ನಡ ಲರ್ನ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.